Hello students, welcome to Ishwari Tanisha channel. Students, ಈ ವಿಡಿಯೋದಲ್ಲಿ ನಾವು 3 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ಆನ್ಸರ್ ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಮೆಡಿಕಲ್ ಸೀಟ್ ಇಸ್ ಅಲಾಟೆಡ್ ಟು ಯು ಇನ್ ದ ಫಸ್ಟ್ ರೌಂಡ್. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ. ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿ ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಸೀಟನ್ನು. ಸೊ ಫೀಸ್ ಪೇ ಮಾಡಿದ್ದೀರಾ ಮತ್ತು ಸೀಟನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ನೆಕ್ಸ್ಟ್ ರೌಂಡ್ಗೆ. ಸೊ ಈಗ ಕ್ವೆಶ್ಚನ್ ಏನು ಅಂತಂದರೆ, ಸೊ ಇವಾಗ ಸೀಟ್ ಕ್ಯಾನ್ಸಲ್ ಮಾಡ್ಬೋದಾ? ಆಫ್ಟರ್ ಪೇಮೆಂಟ್ ಆಫ್ ದ ಫೀಸ್ ಸೀಟ್ ಕ್ಯಾನ್ಸಲ್ ಮಾಡ್ಬೋದಾ? ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಕ್ವೆಶ್ಚನ್, ಮಾಡೋದಾದರೆ ಸೀಟ್ ಕ್ಯಾನ್ಸಲ್ ಮಾಡೋದಾದರೆ ಯಾವಾಗ ಮಾಡಬೇಕು? ಥರ್ಡ್ ಕ್ವೆಶ್ಚನ್, ಸೀಟ್ ಕ್ಯಾನ್ಸಲ್ ಮಾಡಿದ್ರೆ ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಸೊ ಆಫ್ಟರ್ ಕ್ಯಾನ್ಸಲೇಷನ್ ಆಫ್ ದ ಸೀಟ್ ಇನ್ ದ ಫಸ್ಟ್ ರೌಂಡ್ ಕ್ಯಾನ್ ಐ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್? So these are the 3 important questions for which we are going to see the answer in this video. So students, ಕೆಲವರು ಮೆಸೇಜ್ ಮಾಡ್ತಾ ಇದ್ರಿ, ಈಗ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಕೊಟ್ಟಿದ್ದೀನಿ, ಬಟ್ ಈಗ ಸೀಟ್ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ ಅಂತ. ಸೊ ಅವ್ರು ಏನಕ್ಕೆ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದಾರೆ ಅಂತಂದರೆ, ಸೊ ಸ್ಟೂಡೆಂಟ್ಸ್ ಗಮನ ಇರಲಿ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟನ್ನು ನೀವು ಹೋಲ್ಡ್ ಮಾಡಿಟ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೆಟರ್ ಆಪ್ಷನ್ ಸಿಕ್ಕಿಲ್ಲ ಅಂತಂದರೆ ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ನೀವು ಸೇರಬೇಕಾಗುತ್ತೆ ಆ್ಯಂಡ್ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ಮಾಪ್ ಅಪ್ ರೌಂಡ್. ಸೊ ನೀವು ಇವಾಗ ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿದೆಯೋ ಅದಕ್ಕೆ ಜಾಯ್ನ್ ಆಗಬೇಕಾಗುತ್ತೆ. ಸೊ ದಟ್ ಈಸ್ ವೈ ಆ ಕಾಲೇಜ್ಗೆ ನಿಮಗೆ ಜಾಯ್ನ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ನೀವು ಈಗ ಬೇಕಾದರೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಯಾವಾಗ ಕ್ಯಾನ್ಸಲ್ ಮಾಡ್ಕೊತೀರಾ ಅಂತಂದರೆ, ಸೀಟ್ ಇಸ್ ಕ್ಲಿಯರ್ಲಿ ಗಿವನ್. Choice 2 candidates after making the payment decides to surrender the seat can cancel the seat at KEA before the last date prescribed for entry of options for the second round. ಸೊ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿಗೆ ಅಂತ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ. ಅದಕ್ಕಿಂತ ಮುಂಚೆ ಹೋಗಿ ನೀವು ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡು ಬರಬೇಕು. ಸೊ ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಫೀಸ್ ಪೇ ಮಾಡಿರೋರು ಈಗ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಬಿಫೋರ್ ಲಾಸ್ಟ್ ಡೇಟ್ ಆಫ್ ಆಪ್ಷನ್ ಎಂಟ್ರಿ ಫಾರ್ ದ ಸೆಕೆಂಡ್ ರೌಂಡ್ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಸೀಟನ್ನು. For such candidates, an amount of 5,000 will be deducted from the payment made and the balance amount, if any, will be refunded. In case if they surrender the seat after the last date prescribed for option entry for the second round, full amount paid as fees will be forfeited as per the rules. ಸೊ ಸ್ಟೂಡೆಂಟ್ಸ್, ಈಗ ಹೋಗಿ ನೀವು ಸರೆಂಡರ್ ಮಾಡಿದ್ರೆ ನಿಮಗೆ 5,000 ರಿಡ್ಯೂಸ್ ಮಾಡಿಕೊಂಡು ಮಿಕ್ಕಿದನ್ನು ರೀಫಂಡ್ ಮಾಡ್ತಾರೆ. ಸೊ ಯಾವಾಗ ರೀಫಂಡ್ ಮಾಡ್ತಾರೆ ಅಂತಂದರೆ, ಆಫ್ಟರ್ ದ ಕೌನ್ಸಿಲಿಂಗ್ ಪ್ರಾಸೆಸ್ ಗೆಟ್ಸ್ ಓವರ್ ದ ಅಮೌಂಟ್ ವಿಲ್ ಬಿ ರೀಫಂಡೆಡ್. ಸೊ ನೀವೇನಾದರೂ ಆ ಲಾಸ್ಟ್ ಡೇಟ್ ಆದಮೇಲೆ ಹೋಗಿ ನೀವೇನಾದರೂ ಸೀಟನ್ನು ಸರೆಂಡರ್ ಮಾಡಿದ್ರೆ ಫುಲ್ ಫೀಸ್ ವಿಲ್ ಬಿ ಫೋರ್ಫೀಟೆಡ್. ಅಂದರೆ ನೀವು ಎಷ್ಟು ಕಟ್ಟಿರ್ತಿರೋ ಫೀಸು ಆ ಎಲ್ಲ ಫೀಸನ್ನು ಅವರೇ ಇಟ್ಕೊತಾರೆ, ನಿಮಗೆ ಕೊಡೋದಿಲ್ಲ. ಸೊ ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಕ್ವೆಶನ್. ಅಂದರೆ ನೀವು ಸೀಟ್ ಕ್ಯಾನ್ಸಲ್ ಯಾವಾಗ ಮಾಡ್ಕೋಬೇಕು ಅಂತಂದರೆ ಬಿಫೋರ್ ದ ಲಾಸ್ಟ್ ಡೇಟ್ ಆಫ್ ಆಪ್ಷನ್ ಎಂಟ್ರಿ ಫಾರ್ ದ ಸೆಕೆಂಡ್ ರೌಂಡ್. ಸೊ ನೆಕ್ಸ್ಟ್ ಕ್ವೆಶನು, ಈಗ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಆದಮೇಲೆ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಕೌನ್ಸಿಲಿಂಗ್ಗೆ ಅನ್ನೋ ಕ್ವೆಶನ್ ನೋಡೋಣ. ಸೊ ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸರೆಂಡರ್ಡ್ ಆರ್ ಕ್ಯಾನ್ಸಲ್ಡ್ ದೇರ್ ಮೆಡಿಕಲ್ ಆರ್ ಡೆಂಟಲ್ ಅಲಾಟೆಡ್ ಸೀಟ್ಸ್ ಆಫ್ಟರ್ ಮೆಡಿಕಲ್ ಆರ್ ಡೆಂಟಲ್ ಫಸ್ಟ್ ರೌಂಡ್. ಸೊ ಮೆಡಿಕಲ್ ಆರ್ ಡೆಂಟಲ್ ಸೀಟು ಸರೆಂಡರ್ ಮಾಡಿರೋರು, ಫಸ್ಟ್ ರೌಂಡಲ್ಲಿ ಸರೆಂಡರ್ ಮಾಡಿದವರು ಯು ಕೆನಾಟ್ ಪಾರ್ಟಿಸಿಪೇಟ್. ಮೇಲೆ ನೋಡಿ, ದ ಫಾಲೋಯಿಂಗ್ ಟೈಪ್ಸ್ ಆಫ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಸೊ ಸೆಕೆಂಡ್ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂದರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸರೆಂಡರ್ಡ್ ಮೆಡಿಕಲ್ ಆರ್ ಡೆಂಟಲ್ ಅಲಾಟೆಡ್ ಸೀಟ್ ಆಫ್ಟರ್ ಫಸ್ಟ್ ರೌಂಡ್. ಸೊ ಫಸ್ಟ್ ರೌಂಡ್ ಆದಮೇಲೆ ನೀವು ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ, ಈಗ 5,000 ಕೊಟ್ಟು ಏನು ಕ್ಯಾನ್ಸಲ್ ಮಾಡ್ಕೊತೀರಾ ಸೀಟು, ಕ್ಯಾನ್ಸಲ್ ಮಾಡಿಕೊಂಡು ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ರೌಂಡ್. ಸೊ ದಿಸ್ ಇಸ್ ದಿ ಡೀಟೇಲ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಸೊ ಚಾಯ್ಸ್ 2 ಅವ್ರು ಮಾತ್ರ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ಚಾಯ್ಸ್ 2 ಕೊಟ್ಟಾದಮೇಲೆ ಫೀಸು ಪೇ ಮಾಡಿರ್ತೀರ. ಸೊ ಇವಾಗ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಂತಂದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗಿನ ಮುಂಚೆನೇ ಮಾಡ್ಕೋಬೇಕಾಗುತ್ತೆ. ಸೀಟ್ ಏನೋ ಕ್ಯಾನ್ಸಲ್ ಮಾಡ್ಕೋಬೋದು, ಬಟ್ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. So this is the brief about this video. So students, I hope it is very clear to you. I'll meet you in the next video, students. All the very best.